ನಯನ ಮಧುರ ಮೌನ ಮಿಡಿವ ಹೃದಯ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಈಗ ಸದ್ಯಕ್ಕೆ ನಮಗೆ ರೆಗ್ಯುಲರ್ ಕ್ಲಾಸಸ್ ಇಲ್ಲ, ಸಮ್ಮರ್ ಕ್ಯಾಂಪ್ ಇರೋದ್ರಿಂದ ಸ್ಕೂಲ್ಗೆ ಸ್ವಲ್ಪ ಲೇಟಾಗಿ ಹೋಗ್ಬೋದು. ಆ್ಯಂಡ್ ದ ಗುಡ್ ನ್ಯೂಸ್ ಇಸ್ ನಾನು 4-ವೀಲರ್ ಡ್ರೈವಿಂಗ್ ಕ್ಲಾಸ್ಗೆ ಸೇರಿದ್ದೀನಿ. ಸೊ ಇವತ್ತು ನನಗೆ ಡ್ರೈವಿಂಗ್ ಕ್ಲಾಸ್ ಇದೆ. ಸೊ ಅದಕ್ಕೆ ಬೇಗ ಎದ್ದು ಬೇಗ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಸಾಂಬಾರು ಮಾಡಬೇಕು. ಬ್ರೇಕ್ಫಾಸ್ಟ್ಗೆ ನಾನು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ ಆ್ಯಂಡ್ ಲಂಚ್ಗೆ ಮೆಂತ್ಯ ಸೊಪ್ಪು, ವಾಟ್ ಈಸ್ ದಟ್, ಹೆಸರುಬೇಳೆನಾ ತೊಗರಿಬೇಳೆ, ಸಾರಿಗೆ ಯೂಸ್ ಮಾಡ್ತೀವಲ್ಲ, ತೊಗರಿಬೇಳೆ ಪ್ಲಸ್ ಹೆಸರುಬೇಳೆ, ಇಷ್ಟು ಎರಡೂ ಹಾಕಿ ಸೊಪ್ಪು ಹಾಕಿ ನಾನು ಸಾರು ಮಾಡೋದು. ಆ್ಯಕ್ಚುಲಿ ಆ ಎರಡು ಬೇಳೆಗಳನ್ನ ಹಾಕಿದ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಪ್ಲಸ್ ಗಟ್ಟಿ ಇರುತ್ತೆ. ಸೊ ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಉಪ್ಪು, ಅರಿಶಿನ ಎಲ್ಲ ಹಾಕಿ ಪ್ಲಸ್ 2 ಬೇಳೆನೂ ತೊಳ್ಕೊಂಡು ಅದನ್ನು ಬೇಯೋಕ್ಕೆ ಇಟ್ಟಿದ್ದೀನಿ. ಸೊ 1-2 ವಿಷಲ್ ಆದಮೇಲೆ ಬೇಳೆನೂ ಬೆಂದಿರುತ್ತೆ, ಎಲ್ಲನೂ ಬೆಂದಿರುತ್ತೆ. ಸೊ ಈ ಕಡೆ ನಾನು ಬಿಸಿಬೇಳೆಭಾತ್ಗೆ ರೆಡಿ ಮಾಡ್ಕೊಳ್ತೀನಿ. ಬಿಸಿಬೇಳೆಭಾತ್ಗೂ ಸೇಮ್ ತೊಗರಿಬೇಳೆ ತೊಗೊಳ್ತೀನಿ. ನನಗೆ ಈ ಮೆಷರ್ಮೆಂಟ್ ಎಲ್ಲ ಮಾಡಿ ಅಡುಗೆ ಮಾಡೋಷ್ಟು ಪೇಷನ್ಸ್ ಖಂಡಿತವಾಗೂ ಇರೋಲ್ಲ, ಆ್ಯಂಡ್ ನಂಗದು ಬರೋದು ಇಲ್ಲ ಅಳತೆ ಮಾಡಿ ಎಲ್ಲ ಹಾಕೋಕ್ಕೆ. ಸೊ ನಾನು ಏನು ಮಾಡ್ತೀನಿ, ನನಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಹಾಕ್ಕೊಳ್ತೀನಿ, ತರಕಾರಿ ಹಾಕಿದೆ. ಸೊ 1 ರೌಂಡ್ 1 or 2 ವಿಷಲ್ ಬೇಳೆ ಮತ್ತು ತರಕಾರಿನ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಪೌಡರು, ಉಪ್ಪು, ಪೌಡರ್ದು ಒಗ್ಗರಣೆ ಹಾಕ್ತೀನಿ. ಸೊ ಆ ಕಡೆ ಸಾಂಬಾರು ಬೆಂದಿದೆ, ಅದಕ್ಕೆ ಅದರಲ್ಲಿ ಇದ್ದಿದ್ದು ಈರುಳ್ಳಿ, ಟೊಮೆಟೊ ಎಲ್ಲ ತೊಗೊಂಡು ರುಬ್ಬಿ ಅದನ್ನು ಹಾಕಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದೆ. ಸೊ ಸಾಂಬಾರು ಇಸ್ ಡನ್. ಬಿಸಿಬೇಳೆಭಾತ್ಗೆ ಪೌಡರ್ ಹಾಕಿದ್ರೆ ಅದು ಡನ್. ಸೊ ಅದೆಲ್ಲ ಮುಗಿಸಿ ನಾನು ಇಲ್ಲಿಗ ಡ್ರೈವಿಂಗ್ ಕ್ಲಾಸ್ಗೆ ಬಂದಿದ್ದೀನಿ. ಸೊ ನನ್ನ ಡ್ರಾಪ್ ಮಾಡೋಕ್ಕೆ ಶಮು ಮತ್ತು ಹ್ಯಾಪಿ ಬಂದಿದ್ದರು. ಸೊ ಹ್ಯಾಪಿಯಲ್ಲಿ ಫಸ್ಟ್ ಟೈಮ್ ಆ ಕಡೆ ಬಂದಿದ್ದರಿಂದ ಅವನಿಗೆ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ಹಂಗೆ ಚಿಕ್ಕದೊಂದು ರೌಂಡ್ ಹೋಗಿ ಕರ್ಕೊಂಬಂದೆ. ಬಟ್ ಇನ್ನು ಡ್ರೈವಿಂಗ್ ಕ್ಲಾಸ್ ಯಾರೂ ಬಂದಿರಲಿಲ್ಲ ಅಂದ್ಬಿಟ್ಟು ಹೋಗಿ ಕಾಫಿಯ ಹೈಬಿಸ್ಕಸ್ ಟೀ ಕುಡಿದ್ವಿ. ಆಮೇಲೆ ಡ್ರೈವಿಂಗ್ ಕ್ಲಾಸ್ ಮುಗಿಸಿ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಸಿನ್ಸ್ ವಿ ಆರ್ ಹ್ಯಾವಿಂಗ್ ಸಮ್ಮರ್ ಕ್ಯಾಂಪ್ ಅಟ್ ಅವರ್ ಸ್ಕೂಲ್, ಸಮ್ಮರ್ ಕ್ಯಾಂಪ್ ಮುಗಿಸಿ ವಾಪಸ್ ಅರೌಂಡ್ 4 o'clock ಮನೆಗೆ ಬಂದಾಗ ಒಂದು ಪಾರ್ಸೆಲ್ ಬಂದಿತ್ತು. ಒಂದು ಆರ್ಗನೈಸರ್ ಬೇಕಿತ್ತು ನನಗೆ, ಟೇಬಲ್ ಆರ್ಗನೈಸರ್. ಸೊ ಅದು ತರಿಸಿದ್ದೆ ಅಮೆಝಾನಿಂದ. ಅರೌಂಡ್ 350 rupees ಇದು. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕಾಣಿಸುತ್ತೆ ಈಗ ಟೇಬಲ್. ಸೈಡಲ್ಲಿ ಒಂದು ಚಿಕ್ಕ ಪಾಕೆಟ್ ಸೆಕ್ಷನ್ ಇದೆ, ಅದರಲ್ಲಿ ನನಗೆ ಕ್ರೀಮ್ಸ್, ಈ ಟ್ಯೂಬ್ಸ್ ಥರ ಬರುತ್ತಲ್ಲ ಅದನ್ನೆಲ್ಲ ಇಡೋಕ್ಕೆ ತುಂಬ ಈಸಿ ಇದೆ. ಮೇಲ್ಗಡೆ ಒಂದು ಸೆಕ್ಷನ್ ಇದೆ, ಅಲ್ಲಿ ನಾನು ಕ್ಯಾಂಡಲ್, ಮಾಯ್ಶ್ಚರೈಸರ್, ಕೆಳಗಡೆ 2 ಡ್ರಾಸ್ ಇದೆ, ಒಂದರಲ್ಲಿ ಇಯರಿಂಗ್ಸ್ ಅದೆಲ್ಲ ಇಟ್ಟಿದ್ದೀನಿ, ಇನ್ನೊಂದರಲ್ಲಿ ಲಿಪ್ ಬಾಮ್ಸ್, ಲಿಪ್ಸ್ಟಿಕ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಯರಿಂಗ್ಸ್ ಎಲ್ಲ ಇನ್ನೂ ಆ್ಯಕ್ಚುಲಿ ಸಾರ್ಟ್ ಔಟ್ ಮಾಡಬೇಕು, ನೀಟಾಗಿ ಆರ್ಗನೈಸ್ ಮಾಡಬೇಕು. ಆ ಕಡೆ ಬಿಟ್ಟು ಈ ಕಡೆ ಬಂದರೆ ಬಾಡಿ ಮಿಸ್ಟ್, ಡಿಯೋಡ್ರೆಂಟ್ಸ್, ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಸೊ ಅದು ಇದು ಎಲ್ಲ ಇಟ್ಟಿದ್ದೀನಿ. ಸೊ ಇದು ಆ್ಯಕ್ಚುಲಿ ಒಂದು 4 ಕಲರ್ಸಲ್ಲಿ ಏನೋ ಬರುತ್ತೆ. ನಾನು ತರಿಸಿರೋದು ವೈಟ್ ಅಮೆಝಾನಿಂದ, ಅಗೇನ್ 350 rupees. ಅದನ್ನು ಬಿಟ್ಟರೆ ನಮಗೆ ಬ್ಲೂ, ಪಿಂಕ್, ಗ್ರೀನ್ ಆ್ಯಂಡ್ ದಿಸ್ ಬ್ರ್ಯಾಂಡ್ ಇಸ್ ಅಲೋಕ್ಸ್ ಚಾಂಪಿಯನ್ ಓನಿತ್ ಅಂತ. ಸೊ ಅದಾದಮೇಲೆ ಕಾಫಿ ಕುಡಿದ್ಬಿಟ್ಟು ಹ್ಯಾಪಿನ ವಾಕಿಂಗ್ ಕರ್ಕೊಂಡು ಹೋಗಬೇಕು. ಎವ್ರಿ ಈವ್ನಿಂಗ್ ಏನು ಮಾಡ್ತೀನೋ ಇಲ್ವೋ, ಬಟ್ ಹ್ಯಾಪಿನ ವಾಕಿಂಗ್ ಕರ್ಕೊಂಡು ಹೋಗಬೇಕು. ಬಿಕಾಸ್ ಅವನಿಗೆ ಬೆಳಗ್ಗೆ, ಸಂಜೆ ಆ್ಯಂಡ್ ನೈಟ್ ವಾಕಿಂಗ್ ಕರ್ಕೊಂಡೋದ್ರೆ ವಿಲ್ ಬಿ ಹ್ಯಾಪಿ. ಸೊ ವಾಕಿಂಗ್ ಹೋಗಿ ಬಂದು ಚಪಾತಿ, ನೈಟ್ಗೆ ಡಿನ್ನರ್ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಸಾಂಬಾರಿದೆ, ಪ್ಲಸ್ ಚಟ್ನಿ ಪುಡಿ ಇದೆ, ತುಪ್ಪ ಇದೆ. ಸೊ ನನಗೆ ಚಟ್ನಿ ಪುಡಿ ತುಪ್ಪದಲ್ಲಿ ತಿನ್ನೋಕ್ಕೆ ಇಷ್ಟ. ಸೊ ಮ್ಯಾಚ್ ನೋಡ್ತಾ ಡಿನ್ನರ್ ಮುಗಿಸಿ ಒಂದು ರೌಂಡ್ ಹೋಗ್ಬರೋಣ ಅಂತ ಹೋದ್ವಿ. ಅಲ್ಲಿ ಒಂದು 1952 ಕೆಫೆ ಒಂದು ಓಪನ್ ಮಾಡಿದ್ರು ಚಿಕ್ಕದಾಗಿ. ಸೊ ಅಲ್ಲಿ ಕಾಫಿ ಟ್ರೈ ಮಾಡೋಣ ಅಂತ. ಆಬ್ವಿಯಸ್ಲಿ ಚಿಕ್ಕಮಗಳೂರಲ್ಲಿ ಎಲ್ಲೇ ಕಾಫಿ ಕುಡಿದ್ರು ತುಂಬ ಚೆನ್ನಾಗಿರುತ್ತೆ, ಎಸ್ಪೆಷಲಿ 1952 ಇಸ್ ಟೂ ಗುಡ್. ಸೊ ಶಮು ಕಾಫಿ ತೊಗೊಂಡ್ರು, ಫಿಲ್ಟರ್ ಕಾಫಿ. ನಾನು ಹೇಸಲ್ನಟ್ ಕೋಲ್ಡ್ ಕಾಫಿ ತೊಗೊಂಡೆ, ಬಿಕಾಸ್ ಐ ಆಮ್ ನಾಟ್ ಅ ಕಾಫಿ ಪರ್ಸನ್. ಸೊ ದಟ್ಸ್ ಇಟ್ ಫಾರ್ ಅ ಡೇ. ಸೊ ಹೀಗೆ ನೋಡ್ತಾ ಇರಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಹ್ಯಾವ್ 100 followers ಫಾರ್ ರೈಟ್ ನೌ. ಸೊ ಜಾಸ್ತಿ ಮಾಡಿ ಗೈಸ್. ಬಾಯ್ ಟೇಕ್ ಕೇರ್, ಗುಡ್ ನೈಟ್ ಇಫ್ ಯು ಆರ್ ವಾಚಿಂಗ್ ನೌ.